ಈ ಜಗತ್ತಿನ ಇತಿಹಾಸದ ಪುಟಗಳತ್ತ ಒಮ್ಮೆ ಕಣ್ಣಾಡಿಸಿದರೆ ಮಿಲಿಟರಿಯ ದಮನಕಾರಿ ಕೃತ್ಯಗಳಿಗೆ ಸಿಲುಕಿ ಅದೆಷ್ಟೋ ರಾಷ್ಟ್ರಗಳು ಅಧಪ್ಪತನದತ್ತ ಸಾಗಿದೆ. ಅದೆಷ್ಟೋ ಅಮಾಯಕ ಜನರು ಅತ್ಯಂತ ಕ್ರೂರವಾಗಿ ಅಂತ್ಯವನ್ನ ಕಂಡಿದ್ದಾರೆ. ಅದರಲ್ಲೂ ಸರ್ವಾಧಿಕಾರವನ್ನ ನರನಾಡಿಗಳಲ್ಲಿ ತುಂಬಿಕೊಂಡು ದಮನಿಸುವುದನ್ನೇ ತನ್ನ ನೀತಿಯಾಗಿಸಿಕೊಂಡಿರುವಂತಹ ಚೀನಾದಲ್ಲಿ ಜೂನ್ 4, 1989 ನಡೆದ ಥಿಯಾನ್ಮೆನ್ ಸ್ಕ್ವೇರ್ ಹತ್ಯಾಕಾಂಡ ಚೀನಿ ಕಮ್ಯುನಿಸ್ಟ್ ಆಡಳಿತದ ಕರಾಳ ಮುಖದ ಭೀಕರತೆಯನ್ನ ಜಗತ್ತಿನ ಮುಂದೆ ಜಗಜ್ಜಾಹೀರು ಮಾಡಿದೆ. ಥಿಯಾನ್ಮೆನ್ ಸ್ಕ್ವೇರ್ 4 ಲಕ್ಷ ಚದರ ಮೀಟರ್ ಪ್ರದೇಶವನ್ನ ಹೊಂದಿರುವಂತಹ ಒಂದು ಚೌಕ. ಶಾಂತಿಯ ಹೆಬ್ಬಾಗಿಲು ಅನ್ನುವಂತಹ ಅರ್ಥ ಅದಕ್ಕಿದ್ದರೂ ಕೂಡ 1989 ಘೋರ ನರಮೇಧ ಅದರ ಮೇಲೆ ಅಳಿಸಲಾಗದ ಕಪ್ಪು ಚುಕ್ಕೆಯನ್ನಿಟ್ಟಿದೆ. ಚೀನಾದ ದಮನಕಾರಿ ನೀತಿಗೆ ಅದು ಸಾಕ್ಷಿಯಾಗಿ ನಿಂತಿದೆ. 80ರ ದಶಕದಲ್ಲಿ ಚೀನಾದಲ್ಲಿ ಆಡಳಿತ ಸುಧಾರಣೆಯನ್ನು ತರಲು ಸಾಕಷ್ಟು ಪ್ರಯತ್ನಗಳು ನಡೆದವು. ಸರ್ಕಾರದಲ್ಲಿ ಪಾರದರ್ಶಕತೆ ತರಬೇಕು, ಪ್ರಜಾಪ್ರಭುತ್ವದ ಸ್ಥಾಪನೆಯಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಧ್ವನಿಗಳು ಗಟ್ಟಿಯಾಗಿಯೇ ಕೇಳಿ ಬಂದವು. ಆ ಧ್ವನಿಗಳು ನಿಧಾನಕ್ಕೆ ಜನಾಂದೋಲನದ ಸ್ವರೂಪವನ್ನ ಪಡೆದುಕೊಂಡಿತ್ತು. ಆದರೆ ದುರಾದೃಷ್ಟವಶಾತ್ ಮೆಲ್ಲನೆ ಚಿಗುರೊಡೆಯುತ್ತಾ ಇದ್ದಂತಹ ಜನಾಂದೋಲನ ಕೊನೆಗೆ ಭೀಕರವಾಗಿ ಅಂತ್ಯ ಕಾಣಬೇಕಾಗಿ ಬಂತು. ಇನ್ಯಾರೂ ಅಲ್ಲಿ ಆಡಳಿತದ ವಿರುದ್ಧ ಎದ್ದು ನಿಲ್ಲುವ ಧೈರ್ಯವನ್ನೇ ಮಾಡಬಾರದು ಅನ್ನುವಂತಹ ರೀತಿಯಲ್ಲಿ ಸರ್ಕಾರವೇ ಮಿಲಿಟರಿಯನ್ನ ಬಿಟ್ಟು ನರಮೇಧವನ್ನ ನಡೆಸಿಬಿಟ್ಟಿತ್ತು. ಈ ಘಟನೆಯನ್ನ ಜೂನ್ 4ನೇ ಚಳುವಳಿ ಅಥವಾ 89ರ ಪ್ರಜಾಪ್ರಭುತ್ವ ಚಳುವಳಿ ಅಂತಲೂ ಕರೆಯಲಾಗುತ್ತೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಚೀನಾದಲ್ಲಿ ಸರ್ವಾಧಿಕಾರಿ ಸರ್ಕಾರ ಇದೆ. ಅಲ್ಲಿ ಸಂಸತ್ತು ಹೆಸರಿಗೆ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದರ ಬಗ್ಗೆ ಕಿಂಚಿತ್ ಮಾಹಿತಿ ಕೂಡ ಜನರಿಗೆ ದೊರೆಯೋದಿಲ್ಲ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೇನು ಅನ್ನುವಂಥದ್ದೇ ಚೀನಾದ ಜನತೆಗೆ ಗೊತ್ತಿಲ್ಲದ ಸ್ಥಿತಿ ಇದೆ. ಖಾಸಗಿ ಮಾಧ್ಯಮಗಳಿಲ್ಲ. ಸೋಷಿಯಲ್ ಮೀಡಿಯಾಗಳಿಗೂ ಸಾಕಷ್ಟು ನಿರ್ಬಂಧಗಳಿದ್ದಾವೆ. ಅಕಸ್ಮಾತ್ ಯಾರಾದರೂ ಸರ್ಕಾರದ ವಿರುದ್ಧ ತುಟಿಕ್ ಪಿಟಿಕ್ ಅಂದರೆ ಮರುದಿನ ಆತ ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಬಿಡ್ತಾನೆ. ಇಂತಹ ಚೀನಾ ತನ್ನ ನೆಲದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ನಡೆದ ಚಳುವಳಿಗಳನ್ನ ಹೊರ ಪ್ರಪಂಚದ ಊಹೆಗೂ ನಿಲುಕದಂತೆ ಕ್ರೌರ್ಯವನ್ನ ಬಳಸಿ ಹತ್ತಿಕ್ಕುತ್ತಾ ಬಂದ ದೊಡ್ಡ ಇತಿಹಾಸವೇ ಚೀನಾಕ್ಕಿದೆ. ಅದರಲ್ಲಿ ಥಿಯಾನ್ಮೆನ್ ಸ್ಕ್ವೇರ್ ಹತ್ಯಾಕಾಂಡ ಕೂಡ ಒಂದು. ಹಾಗಾದ್ರೆ ಈ ಥಿಯಾನ್ಮೆನ್ ಸ್ಕ್ವೇರ್ ಹತ್ಯಾಕಾಂಡ ಅಂದ್ರೇನು, ಅದು ನಡೆದಿದ್ದು ಹೇಗೆ? ಇಲ್ಲಿದೆ ನೋಡಿ. 1976ರಲ್ಲಿ ಚೀನಾದ ಆಡಳಿತಗಾರ ಮಾವೋ ಝೆಡಾಂಗ್ ಮರಣದ ನಂತರ ಚೀನಾದಲ್ಲಿ ಅಸ್ಥಿರತೆ ಉದ್ಭವಿಸಿತು. 1980ರ ದಶಕದ ಉತ್ತರಾರ್ಧದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗಾಗಿ ಚೀನಾದ ಜನರು ಹಾತೊರೆಯಲು ಆರಂಭಿಸಿದರು. ಅಲ್ಲಿ ಜಾರಿಗೆ ತರಲಾಗಿದ್ದಂತಹ ಆರ್ಥಿಕ ಸುಧಾರಣೆಗಳು ಕೆಲವರಿಗೆ ಮಾತ್ರ ಪ್ರಯೋಜನವನ್ನು ನೀಡ್ತಾ ಇತ್ತು. ಅನೇಕರು ಕಷ್ಟದಲ್ಲಿ ಜೀವಿಸಬೇಕಾದಂತಹ ಅನಿವಾರ್ಯತೆ ಇತ್ತು. ಇದೆಲ್ಲಕ್ಕಿಂತ ಮಿಗಿಲಾಗಿ ಚೀನಾದ ಜನರಲ್ಲಿ ಅಲ್ಲಿನ ಏಕಪಕ್ಷ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ಬೆಳೆಯಲು ಆರಂಭವಾಯಿತು. ಹಣದುಬ್ಬರ, ಭ್ರಷ್ಟಾಚಾರ, ಕೌಶಲ್ಯಪೂರ್ಣ ಜನರ ಕೊರತೆ ಮತ್ತು ರಾಜಕೀಯ ನಿರ್ಬಂಧಗಳು ಅವರ ಆಕ್ರೋಶವನ್ನು ಇನ್ನಷ್ಟು ಹೆಚ್ಚಿಸಿದವು. ಇದರ ಪರಿಣಾಮವಾಗಿ ಜನರು, ವಿಶೇಷವಾಗಿ ವಿದ್ಯಾರ್ಥಿಗಳು, ಸಾಂವಿಧಾನಿಕ ಸುಧಾರಣೆ, ಪ್ರಜಾಪ್ರಭುತ್ವ, ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ ಪ್ರತಿಭಟನೆ ನಡೆಸಲು ಆರಂಭಿಸಿದರು. ಈ ನಡುವೆ ಏಪ್ರಿಲ್ 15, 1989ರಂದು ಚೀನಿ ಕಮ್ಯುನಿಸ್ಟ್ ಪಕ್ಷದ ಸುಧಾರಣೆಯನ್ನ ಬೆಂಬಲಿಸಿದ್ದಂತಹ ಅದರ ಪ್ರಧಾನ ಕಾರ್ಯದರ್ಶಿ ಹುಯಾವೋ ಬಾಂಗ್ ನಿಧನನಾದ. ಇದರಿಂದಾಗಿ ಚೀನಾದಾದ್ಯಂತ ನಗರಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಲಿಕ್ಕೆ ತೊಡಗಿದರು. ಯಾವೋಬಾಂಗ್ ಅಂತ್ಯಕ್ರಿಯೆಗೆ ಒಂದು ದಿನ ಮೊದಲು ಅಂದರೆ ಏಪ್ರಿಲ್ 21ರಂದು ಬೀಜಿಂಗ್ನ ಥಿಯಾನ್ಮೆನ್ ಸ್ಕ್ವೇರ್ನಲ್ಲಿ 1 ಲಕ್ಷ ವಿದ್ಯಾರ್ಥಿಗಳು ಜಮಾಯಿಸಿದರು. ದೇಶದಾದ್ಯಂತ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಒಗ್ಗಟ್ಟಾದರು. ಆದರೆ ಆ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಬಹಿರಂಗ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಲ್ಲ. ಹೀಗಾಗಿ ಮೇ ತಿಂಗಳಲ್ಲಿ ಪ್ರತಿಭಟನೆಗಳು ವ್ಯಾಪಕವಾಗಲು ಆರಂಭವಾಯಿತು. ಅಂತಿಮವಾಗಿ ಮೇ 20ರಂದು ಚೀನಾ ಸರ್ಕಾರ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಾರ್ಷಲ್ ಲಾ ವಿಧಿಸಿತ್ತು. ಬೀಜಿಂಗ್ 1ರಲ್ಲೇ 2.5 ಲಕ್ಷ ಸೈನಿಕರನ್ನು ನಿಯೋಜಿಸಲಾಯಿತು. ಸೈನಿಕರು ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಸುತ್ತುವರೆದು ಅವರ ಪ್ರತಿಭಟನೆ ಹತ್ತಿಕ್ಕುವ ಪ್ರಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ನಮಗೆ ಬೆಂಬಲ ನೀಡಿ ಅಂತ ಸೈನಿಕರನ್ನ ವಿದ್ಯಾರ್ಥಿಗಳು ಅಂಗಲಾಚಿ ಬೇಡಿಕೊಂಡರು. ಇದಾದ ನಂತರ ಮೇ 24ರಂದು ಯಾವುದೇ ಕ್ರಮ ಕೈಗೊಳ್ಳದೆ ಸೈನಿಕರನ್ನ ಸರ್ಕಾರ ಹಿಂದಕ್ಕೆ ಪಡೆದುಕೊಂಡಿತ್ತು. ನಂತರದ ದಿನಗಳಲ್ಲಿ ಜನರು ಥಿಯಾನ್ಮೆನ್ ಸ್ಕ್ವೇರ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಸರ್ಕಾರದ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸಲು ಆರಂಭಿಸಿದರು. ಜೂನ್ 1ರಂದು ಚೀನಿ ಪೊಲಿಟ್ ಬ್ಯೂರೋ ಒಂದು ವರದಿಯನ್ನ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳ ಚಳುವಳಿಯನ್ನ ಒಂದು ಪ್ರಮುಖ ಬೆದರಿಕೆ ಅಂತ ವಿವರಿಸಿತ್ತು. ಈ ವರದಿಯನ್ನೇ ನೆಪ ಮಾಡಿಕೊಂಡ ಚೀನಿ ಸರ್ಕಾರ ಮಿಲಿಟರಿಯನ್ನ ಬಳಸಿ ಚಳುವಳಿಯನ್ನ ಹತ್ತಿಕ್ಕಲು ಮುಂದಾಯಿತು. ಜೂನ್ 3ರಂದು ಶಸ್ತ್ರಾಸ್ತ್ರಗಳಿಲ್ಲದ ಪ್ರತಿಭಟನಾಕಾರರ ಬಳಿ ಬಂದ ಸೈನಿಕರು ವಿದ್ಯಾರ್ಥಿಗಳನ್ನ ಪ್ರತಿಭಟನೆಯನ್ನ ಕೈಬಿಡುವಂತೆ ಕೇಳಿಕೊಂಡರು.
ವಿದ್ಯಾರ್ಥಿಗಳು ಇದಕ್ಕೆ ಜಗ್ಗಲಿಲ್ಲ. ನಂತರ ಕಲ್ಲು ತೂರಾಟ, ಘರ್ಷಣೆಗಳು ನಡೆದವು. ಅಂದು ಸಂಜೆಯೇ ಪ್ರತಿಭಟನಾಕಾರರ ಮೇಲೆ ಮಿಲಿಟರಿ ಕ್ರಮ ಜರುಗಿಸುವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿತ್ತು ಮತ್ತು ರಾತ್ರಿ 9 ಗಂಟೆಗೆ ಹೋರಾಟ ದಮನಿಸುವ ಕಾರ್ಯಾಚರಣೆ ಪ್ರಾರಂಭ ಆಯಿತು. ರಾತ್ರಿ 10 ಗಂಟೆಯ ನಂತರ ಸೇನೆ ಥಿಯಾನ್ಮೆನ್ ಸ್ಕ್ವೇರ್ನತ್ತ ವಾಯುದಾಳಿಗಳನ್ನು ಪ್ರಾರಂಭ ಮಾಡಿತು, ಗುಂಡುಗಳನ್ನು ಹಾರಿಸಿತು. ರಾತ್ರಿ 1:30ಕ್ಕೆ ಸೈನಿಕರು ಇನ್ನೊಂದು ಬದಿಯಿಂದ ಥಿಯಾನ್ಮೆನ್ ಸ್ಕ್ವೇರ್ ಅನ್ನು ಪ್ರವೇಶಿಸಿ ವಿದ್ಯಾರ್ಥಿಗಳನ್ನ ಜಾಗ ಖಾಲಿ ಮಾಡುವಂತೆ ಎಚ್ಚರಿಸಿದರು. ಸೈನಿಕರ ಬೆದರಿಕೆಗೆ ಕೆಲವರು ಚೌಕವನ್ನು ತೊರೆದರೆ ಕೆಲವರು ಅಲ್ಲೇ ಉಳಿಯಲು ನಿರ್ಧಾರ ಮಾಡಿದರು. ಸ್ವಲ್ಪ ಸಮಯದ ನಂತರ ಸೇನೆ ಮತ್ತೆ ಎಚ್ಚರಿಕೆಯನ್ನು ನೀಡಿತು. ಆ ವೇಳೆಗಾಗಲೇ ಘರ್ಷಣೆ ಮತ್ತು ಗುಂಡಿನ ಚಕಮಕಿ ತಾರಕಕ್ಕೇರಿತ್ತು. ಸಾವಿರಾರು ಜನರು ಮತ್ತೆ ಚೌಕದ ಕಡೆಗೆ ಬರಲಾರಂಭಿಸಿದರು. ಆದರೆ ಕಿಂಚಿತ್ತು ಕರುಣೆ ತೋರಿಸದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಆಫ್ ಚೀನಾ ಅಮಾಯಕ ಜನರ ಬೆನ್ನಿಗೆ ಗುಂಡುಗಳನ್ನು ಹಾರಿಸತೊಡಗಿತು. ಈ ಇಡೀ ಘಟನೆಯಲ್ಲಿ ಸುಮಾರು 10,000 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗುತ್ತೆ. ಆದರೆ ಇಲ್ಲಿಯವರೆಗೆ ನಿಖರವಾದ ಸಂಖ್ಯೆಯನ್ನು ದೃಢೀಕರಿಸಲು ಸಾಧ್ಯವಾಗಲಿಲ್ಲ. ಈ ಘೋರ ಹತ್ಯಾಕಾಂಡದ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಮಾಡುವುದಕ್ಕೂ ಚೀನಿ ಸರ್ಕಾರ ಅವಕಾಶವನ್ನು ನೀಡಲಿಲ್ಲ. ವಿದೇಶಿ ಪತ್ರಕರ್ತರಿಗೂ ನಿರ್ಬಂಧವನ್ನು ವಿಧಿಸಲಾಯಿತು. ಕೊನೆಗೆ ಹತ್ಯಾಕಾಂಡದ ಸ್ಮರಣಾರ್ಥ ಕಾರ್ಯಕ್ರಮವೊಂದನ್ನು ನಡೆಸುವುದಕ್ಕೂ ಸರ್ವಾಧಿಕಾರಿ ಚೀನಿ ಆಡಳಿತ ಆಸ್ಪದವನ್ನು ನೀಡಲಿಲ್ಲ. ಆದರೆ ಸ್ವಾಯತ್ತ ಸ್ಥಾನಮಾನ ಹೊಂದಿರುವಂತಹ ಹಾಂಗ್ಕಾಂಗ್ ಮಾತ್ರ ಚೀನಾದ ನಿರ್ಬಂಧವನ್ನು ಲೆಕ್ಕಿಸದೆ ಇಂದಿಗೂ ಥಿಯಾನ್ಮೆನ್ ಹತ್ಯಾಕಾಂಡದ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ. ಜಗತ್ತಿನ ವಿವಿಧ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ನಿರಂತರ ಲೇಖನಗಳು ಪ್ರಕಟವಾಗ್ತಾ ಇದೆ. ಥಿಯಾನ್ಮೆನ್ ನೆನಪುಗಳನ್ನು ಹತ್ತಿಕ್ಕಲು ಚೀನಾ ಅದೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇಂದಿಗೂ ಜಗತ್ತು ಅದನ್ನು ಸ್ಮರಿಸ್ತಾ ಇದೆ ಮತ್ತು ಚೀನಾದ ದಮನಕಾರಿ ಧೋರಣೆಯನ್ನ ಖಂಡಿಸ್ತಾ ಇದೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.